Hello friends, welcome to Global Online University. Friends, I am Bahubali Desai. This is our lecture number 25 on MCQ series. In this section, we are going to discuss MCQs on research aptitude. And friends, as you all know, the KSET examination date has been released. And for KSET examination 2020, we are providing you 20 mock test series only at rupees 299. These mock tests are very helpful to boost your preparation. And also one good news here is ಈ 20 ಮಾಕ್ ಟೆಸ್ಟ್ ಸೀರೀಸ್ಗಳನ್ನು ನಾವು ಕನ್ನಡದಲ್ಲಿಯೂ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಇಲ್ಲಿ ಕನ್ನಡದಲ್ಲಿಯೂ ಕೂಡ ಪ್ರಶ್ನೆಗಳಿರ್ತವೆ. ಎಲ್ಲ ಪ್ರಶ್ನೆಗಳು, ಅದಕ್ಕೆ ಆಪ್ಷನ್ಸ್ಗಳು, ಎಕ್ಸ್ಪ್ಲನೇಷನ್ ಎಲ್ಲವೂ ಕೂಡ ಕನ್ನಡದಲ್ಲಿಯೂ ಕೂಡ ನಿಮಗೆ ಸಿಗ್ತಾ ಇದೆ. ಅದು ಕೇವಲ 299 ರೂಪಾಯಿಗಳಿಗೆ. ಓಕೆ, ಆ್ಯಂಡ್ ನೀವು ಈ ಮಾಕ್ ಟೆಸ್ಟ್ ಸೀರೀಸ್ಗಳನ್ನು ನಮ್ಮ ವೆಬ್ಸೈಟ್ ಮೂಲಕನೂ ನೀಡಬಹುದು. ಅದೇ ರೀತಿ ನೀವು ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ಸೇರಿಕೊಂಡು ಈ ವಾಟ್ಸಪ್ ಗ್ರೂಪ್ನಿಂದನೂ ಕೂಡ ನೀವು ಈ ಮಾಕ್ ಟೆಸ್ಟ್ ಸೀರೀಸ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಯು ಕ್ಯಾನ್ ಆಕ್ಸೆಸ್ ದೀಸ್ ಮಾಕ್ ಟೆಸ್ಟ್ ಥ್ರೂ ಅವರ್ ವೆಬ್ಸೈಟ್ ಆ್ಯಂಡ್ ಆಲ್ಸೋ ಥ್ರೂ ಅವರ್ ವಾಟ್ಸಪ್ ಗ್ರೂಪ್. ಓಕೆ, ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಈ ಒಂದು ಲಿಂಕನ್ನು ಶೇರ್ ಮಾಡ್ತೀವಿ. ಆ ಲಿಂಕ್ ಮೂಲಕ ನೀವು ಇಲ್ಲಿ ಈ ಮಾಕ್ ಟೆಸ್ಟ್ ಸೀರೀಸ್ಗಳನ್ನು ಆಕ್ಸೆಸ್ ಮಾಡ್ಬೋದು. ಓಕೆ, ಇಲ್ಲಿ 20 ಮಾಕ್ ಟೆಸ್ಟ್ ಸೀರೀಸ್ಗಳು ಇರ್ತವೆ. ನಿಮಗೆ ನೀವು ಪ್ರತಿ ಮಾಕ್ ಟೆಸ್ಟನ್ನು ನೀಡಿದ ನಂತರ ನಿಮ್ಮ ಸ್ಕೋರನ್ನು ನೋಡ್ಬೋದು. ನಿಮ್ಮ ಇಮೇಲ್ಗೆ ಫೀಡ್ಬ್ಯಾಕನ್ನು ನೀಡಲಾಗ್ತದೆ. ಅದೇ ರೀತಿ ನಿಮ್ಮ ಯಾವುದೇ ಡೌಟ್ಸ್ಗಳನ್ನು ನೀವು ಈ ವಾಟ್ಸಪ್ ಗ್ರೂಪ್ನಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು. ಈ 20 ಮಾಕ್ ಟೆಸ್ಟ್ ಸೇರಿಕೊಳ್ಳಲು ನೀವು ಇಲ್ಲಿ ನೀಡೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಲೆಟ್ ಅಸ್ ಗೋ ಟು ದಿ ಟುಡೇಸ್ ಕ್ವಶನ್ಸ್. ಓಕೆ, ಹಿಯರ್ ದ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ಸ್ಟೀವನ್ಸ್ 4 ಲೆವೆಲ್ ಆಫ್ ಮೆಜರ್ಮೆಂಟ್. ಓಕೆ, ಈ ಕೆಳಗಿನವುಗಳಲ್ಲಿ ಸ್ಟೀವನ್ ರವರ 4 ಹಂತದ ಅಳತೆಯ ಸರಿಯಾದ ಕ್ರಮ ಯಾವುದು? ಓಕೆ, ವಿ ಆಲ್ ನೋ ಸ್ಟೀವನ್ಸ್ 4 ಲೆವೆಲ್ಸ್ ಆಫ್ ಮೆಜರ್ಮೆಂಟ್ಸ್: ordinal, nominal, ratio and interval. These are the 4 levels of measurement according to Stevens. ಈ ಆರ್ಡಿನಲ್, ನಾಮಿನಲ್, ರೇಷಿಯೋ ಮತ್ತು ಇಂಟರ್ವಲ್ ನಾಲ್ಕು ಕೂಡ ಸ್ಟೀವನ್ ರವರ 4 ಅಳತೆಯ ಕ್ರಮಗಳಾಗಿವೆ. ಆದರೆ ಇವುಗಳನ್ನು ಸರಿಯಾದ ಕ್ರಮದಲ್ಲಿ ನಾವು ಹೊಂದಿಸಬೇಕು. 4 ಆಪ್ಷನ್ಸ್ಗಳಿವೆ ಇಲ್ಲಿ. ಓಕೆ ಫ್ರೆಂಡ್ಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಆ್ಯಂಡ್ ರೇಷಿಯೋ. ಪ್ಲೀಸ್ ರಿಮೆಂಬರ್ ದಿಸ್ ಆರ್ಡರ್. ಈ ಒಂದು ಆರ್ಡರನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಫಸ್ಟಿಗೆ ಬರೋದು ನಾಮಿನಲ್, ಸೆಕೆಂಡ್ ಆರ್ಡಿನಲ್, ಥರ್ಡ್ ಈಸ್ ಇಂಟರ್ವಲ್ ಆ್ಯಂಡ್ ಫೋರ್ತ್ ಒನ್ ಈಸ್ ರೇಷಿಯೋ. ಇಲ್ಲಿ ಒಂದು ಡಯಾಗ್ರಾಮನ್ನು ನೋಡಿದರೂ ಕೂಡ ನೀವು ಇದನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಬಹುದು. ಓಕೆ ಫ್ರೆಂಡ್ಸ್, ಐ ಹೋಪ್ ಯು ಗಾಟ್ ದಿಸ್. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ MCQ. Okay, in the context of survey research, the following steps are taken in a certain order. First one is sampling, second one is inference, third one is data analysis, fourth one is data collection. 4 options are there. ಸಮೀಕ್ಷೆಯ ಸಂಶೋಧನೆ ಸಂದರ್ಭದಲ್ಲಿ ಈ ಕೆಳಗಿನ ಕ್ರಮಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಕೈಗೊಳ್ಳಲಾಗುತ್ತದೆ. ಇವುಗಳನ್ನು ನೀವು ಸರಿಯಾದ ಆರ್ಡರ್ನಲ್ಲಿ ಹೊಂದಿಸಬೇಕಾಗಿದೆ: ಮಾದರಿ, ಅನುಮಾನ, ದತ್ತಾಂಶ ವಿಶ್ಲೇಷಣೆ ಮತ್ತು ದತ್ತಾಂಶ ಸಂಗ್ರಹ. ಓಕೆ, ಇದರ ಒಂದು ಸರಿಯಾದ ಆರ್ಡರ್ ಆಪ್ಷನ್ ಬಿ. ಫಸ್ಟ್ ಸ್ಯಾಂಪ್ಲಿಂಗ್, ದೆನ್ ಡೇಟಾ ಕಲೆಕ್ಷನ್, ದೆನ್ ಡೇಟಾ ಅನಲೈಸಿಸ್ ಆ್ಯಂಡ್ ಅಟ್ ದಿ ಎಂಡ್ ಇನ್ಫರೆನ್ಸ್. ಇಲ್ಲಿ ಒಂದು ಸರಿಯಾದ ಕ್ರಮ ಯಾವುದು? ಮೊದಲಿಗೆ ಬರೋದು ಮಾದರಿ, ಅದಾದ ನಂತರ ದತ್ತಾಂಶ ಸಂಗ್ರಹ, ಅದಾದ ನಂತರ ದತ್ತಾಂಶ ವಿಶ್ಲೇಷಣೆ, ಕೊನೆಯಲ್ಲಿ ಬರುವುದು ಅನುಮಾನ. ಸೊ ಇಲ್ಲಿ ಆಪ್ಷನ್ ಬಿ ಒಂದು ಸರಿಯಾದ ಉತ್ತರವಾಗಿದೆ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ MCQ. Here some people have greater chance of being elected than other members of the population. It is option A probability sampling, option B non-probability sampling, option C quota sampling, option D none of the above. Friends, here only some of the people are having greater chance of being selected in the population. It is known as. ಓಕೆ, 4 ಆಪ್ಷನ್ಸ್ ಆರ್ ದೇರ್. ಇಲ್ಲಿ ಏನಾಗ್ತಾ ಇದೆ, ಜನಸಂಖ್ಯೆಯಲ್ಲಿನ ಕೆಲವೇ ಜನರು ಮಾತ್ರ ಹೆಚ್ಚಿನ ಪಾಪ್ಯುಲೇಷನ್ನಲ್ಲಿ ಭಾಗವಾಗುವ ಒಂದು ಅವಕಾಶವನ್ನು ಹೊಂದಿರ್ತಾರೆ. ಎಲ್ಲ ಜನರು ಹೊಂದಿರುವುದಿಲ್ಲ. ಹಾಗಾದರೆ ಇದನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ ಸಂಭವನೀಯತೆ ಮಾದರಿ, ಆಪ್ಷನ್ ಬಿ ಸಂಭವನೀಯತೆ ಇಲ್ಲದ ಮಾದರಿ, ಆಪ್ಷನ್ ಸಿ ಕೋಟಾ ಮಾದರಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. Okay friends, here the right answer is option B, non-probability sampling. Okay, if all of the people are having equal chance, then it is known as the probability sampling. If only some section of the people are having greater chance of being included in the population, means it is known as the non-probability sampling. Okay, ಜನಸಂಖ್ಯೆ ಎಲ್ಲ ಜನರಿಗೆ
ಒಂದು ಮಾದರಿಯಲ್ಲಿ ಪಾಲ್ಗೊಳ್ಳುವ ಸಮಾನ ಅವಕಾಶಗಳಿದ್ದರೆ ಅದಕ್ಕೆ ನಾವು ಸಂಭವನೀಯತೆ ಮಾದರಿ ಅಂತ ಕರಿತೀವಿ. ಆದರೆ ಜನಸಂಖ್ಯೆ ಕೆಲವೊಂದು ಜನ ಮಾತ್ರ ಒಂದು ಹೆಚ್ಚಿನ ಅವಕಾಶವನ್ನು ಹೊಂದಿದ್ದರೆ ಅದಕ್ಕೆ ನಾವು ಸಂಭವನೀಯತೆ ಇಲ್ಲದ ಮಾದರಿ ಅಂತ ಕರಿತೀವಿ. ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಮುಂದಿನ ಪ್ರಶ್ನೆ. The act of publishing the same data and results in more than one journal or publication refers to which of the following professional issues? Option A, partial publication. Option B, duplicate publication. Option C, full publication. Option D, none of the above. Okay friends, here the right answer is option B, duplicate publication. ಒಂದೇ ಡೇಟಾ ಮತ್ತು ಫಲಿತಾಂಶಗಳನ್ನು ಒಂದಕ್ಕಿಂತ ಹೆಚ್ಚು ಜರ್ನಲ್ ಅಥವಾ ಪ್ರಕಟಣೆಯಲ್ಲಿ ಪ್ರಕಟಿಸುವ ಕಾರ್ಯವನ್ನು ಏನಂತ ಕರಿತೀವಿ ನಾವು? ನಕಲಿ ಪ್ರಕಟಣೆ. ಓಕೆ, ದ ಆಕ್ಟ್ ಆಫ್ ಪಬ್ಲಿಷಿಂಗ್ ದ ಸೇಮ್ ಡೇಟಾ ಈಸ್ ನೋನ್ ಆಸ್ ದಿ ಡ್ಯೂಪ್ಲಿಕೇಟ್ ಪಬ್ಲಿಕೇಶನ್. ಓಕೆ, ಒಂದೇ ಡೇಟಾ ಅಥವಾ ಫಲಿತಾಂಶಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಪ್ರಕಟಣೆಗೊಳಿಸಿದಲ್ಲಿ ಅದನ್ನು ನಾವು ನಕಲಿ ಪ್ರಕಟಣೆ ಎಂದು ಕರೆಯುತ್ತೇವೆ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Okay, research can be conducted by a person who, option A, has studied research methodology. Option B, hold a postgraduate degree. Option C, possess thinking and reasoning ability. Option D, is a hard worker. Okay, here the correct answer is option B, possess thinking and reasoning ability is the ರೈಟ್ ಆನ್ಸರ್. ಒಬ್ಬ ವ್ಯಕ್ತಿ ಸಂಶೋಧನೆಯನ್ನು ಯಾವಾಗ ನಡೆಸಬಹುದು? ಯಾವಾಗ ಒಬ್ಬ ವ್ಯಕ್ತಿ ಚಿಂತನೆ ಮತ್ತು ತಾರ್ಕಿಕ ಸಾಮರ್ಥ್ಯವನ್ನು ಹೊಂದಿದ ವ್ಯಕ್ತಿ ಒಂದು ಸಂಶೋಧನಾ ಕಾರ್ಯವನ್ನು ನಡೆಸಬಹುದು. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ವಾಟ್ ಡು ಯು ಕನ್ಸಿಡರ್ ಹ್ಯಾಸ್ ದಿ ಮೇನ್ ಏಮ್ ಆಫ್ interdisciplinary research? Option A, to bring out holistic approach to research. Option B, to reduce the emphasis of single subject in research domain. Option C, to oversimplify the problem of research. Option D, to create a new trend in research methodology. Okay, which is the right about interdisciplinary research? The option A is the correct one. To bring out holistic approach to ರಿಸರ್ಚ್. ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಯಾವುದು? ಇಲ್ಲಿ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಸೈಂಟಿಫಿಕ್ ಮೆಥಡ್ ಈಸ್ ದ ಟಾಪ್ ಡೌನ್ ಆರ್ ಕನ್ಫರ್ಮೇಟರಿ ಅಪ್ರೋಚ್? ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್. ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್. ಆಪ್ಷನ್ ಸಿ ಹೈಪೋಥೆಸಿಸ್ ಮೆಥಡ್. ಆಪ್ಷನ್ ಡಿ ಪ್ಯಾಟರ್ನ್ ಮೆಥಡ್. ಯಾವ ವೈಜ್ಞಾನಿಕ ವಿಧಾನವನ್ನು ನಾವು ಟಾಪ್ ಡೌನ್ ವಿಧಾನ ಅಂತ ಕರಿತೀವಿ? ಓಕೆ, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್. Deductive method is known as the top down approach or confirmatory approach. ಓಕೆ, ನಾವು ಅನುಮಾನಾತ್ಮಕ ವಿಧಾನವನ್ನು ಟಾಪ್ ಡೌನ್ ವಿಧಾನ ಅಂತೇಳಿ ಕರಿತೀವಿ. ಓಕೆ, ವಾಟ್ ಡು ಯು ಮೀನ್ ಬೈ ಡಿಡಕ್ಟಿವ್ ಮೆಥಡ್? ಹಿಯರ್ ವಿ ಸ್ಟಾರ್ಟ್ ಫ್ರಮ್ ಅ ಥಿಯರಿ ಆ್ಯಂಡ್ ಟ್ರೈ ಟು ಪ್ರೂವ್ ಇಟ್ ರೈಟ್ ವಿತ್ ಹೆಲ್ಪ್ ಆಫ್ ದಿ ಅವೈಲೇಬಲ್ ಇನ್ಫಾರ್ಮೇಷನ್. ಇಲ್ಲಿ ನಾವು ಮೊದಲು ಥಿಯರಿಯಿಂದ ಆರಂಭ ಮಾಡಿ ಅದನ್ನು ಪ್ರೂವ್ ಮಾಡಲು ಪ್ರಯತ್ನವನ್ನು ಪಡಿಸ್ತೀವಿ. ಇಲ್ಲಿ ನಮಗೆ ಅವೈಲೇಬಲ್ ಇರುವ ಇನ್ಫಾರ್ಮೇಷನನ್ನು ನಾವು ಬಳಸಿಕೊಂಡು ಥಿಯರಿಯಿಂದ ಪ್ರಾರಂಭಗೊಂಡು ಅದನ್ನು ಪ್ರೂವ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ರಿಸರ್ಚ್ ದಟ್ ಈಸ್ ಡನ್ ಟು ಅಂಡರ್ಸ್ಟ್ಯಾಂಡ್ ಆನ್ ಈವೆಂಟ್ ಫ್ರಮ್ ದ ಪಾಸ್ಟ್ is known as option A experimental research, option B historical research, option C replication, option D archival research. Okay, the research which is done based on the past event, okay, it is known as the historical research as you all know it. Okay, ಹಿಂದಿನ ಘಟನೆಯನ್ನು ಅರ್ಥ ಮಾಡಿಕೊಳ್ಳಲು ಮಾಡಿದ ಸಂಶೋಧನೆಯನ್ನು ನಾವು ಏನಂತ ಕರಿತೀವಿ? ಐತಿಹಾಸಿಕ ಸಂಶೋಧನೆ. Okay. Okay, the next MCQ is which of the following is not a characteristic of research? Research is a systematic, research is not a process. Option C, research is problem oriented. Option D, research is not passive. Okay friends, which is the right answer? Okay, here the correct answer is option B. It is not true about research because research it is a process. Okay, so option B is wrong here. ಈ ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನೆಯ ಲಕ್ಷಣವಲ್ಲ. ಸಂಶೋಧನೆ ವ್ಯವಸ್ಥಿತವಾಗಿದೆ, ಸಂಶೋಧನೆ ಒಂದು ಪ್ರಕ್ರಿಯೆ ಅಲ್ಲ, ಸಂಶೋಧನೆಯು ಸಮಸ್ಯೆ ಆಧಾರಿತವಾಗಿದೆ, ಸಂಶೋಧನೆಯು ನಿಷ್ಕ್ರಿಯವಲ್ಲ. ಓಕೆ, ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಸಂಶೋಧನೆ ಒಂದು ಪ್ರಕ್ರಿಯೆಯಲ್ಲ. ಇದು ತಪ್ಪಾಗಿದೆ. ಯಾಕಂದರೆ ಸಂಶೋಧನೆ ಎಂಬುದು ಒಂದು ಪ್ರಕ್ರಿಯೆ, ಇದು ಒಂದು ಪ್ರಾಸೆಸ್. ಆದರೆ ಇಲ್ಲಿ
ಸಂಶೋಧನೆ ಒಂದು ಪ್ರಕ್ರಿಯೆ ಅಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಆಪ್ಷನ್ ಬಿ ಇಲ್ಲಿ ತಪ್ಪಾಗಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ cluster sampling is used when option A population is scattered and sample size is to be kept large, option B population is heterogeneous, option C long surveys needed, option D both A and C. Okay, when we use cluster sampling in both the situation, when population is scattered and sample size is to kept large, and also when population is heterogeneous. ಓಕೆ, ನಾವು ಯಾವಾಗ ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಬಳಸ್ತೀವಿ ಅಂತಂದರೆ ಜನಸಂಖ್ಯೆ ಯಾವಾಗ ಚದುರಿ ಹೋಗಿರ್ತದೆ ಮತ್ತು ಮಾದರಿ ಗಾತ್ರ ಯಾವಾಗ ದೊಡ್ಡದಾಗಿರ್ತದೆ ಮತ್ತು ಯಾವಾಗ ಜನಸಂಖ್ಯೆ ಹೆಟ್ರೋಜಿನಿಯಸ್ ಅಂದರೆ ವೈವಿಧ್ಯಮಯವಾಗಿರ್ತದೆ ಆವಾಗ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಬಳಸ್ತೀವಿ. ಓಕೆ, ಇನ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ದ ಟೋಟಲ್ ಪಾಪ್ಯುಲೇಷನ್ ಈಸ್ ಡಿವೈಡೆಡ್ ಇಂಟು ಸಮ್ ಗ್ರೂಪ್ಸ್ and by using simple random sampling the group will be selected. ಇಲ್ಲಿ ಇಡೀ ಜನಸಂಖ್ಯೆಯನ್ನು ವಿವಿಧ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೂಲಕ ಯಾವುದಾದ್ರೂ ನಮಗೆ ಬೇಕಾದ ಗುಂಪನ್ನು ಇಲ್ಲಿ ಆಯ್ಕೆ ಮಾಡಲಾಗ್ತದೆ. ಇದಕ್ಕೆ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್. As we all know, you are providing 20 mock test series only at ₹299. ಓಕೆ, ಇಲ್ಲಿ 20 ಅನಕು ಪರೀಕ್ಷಾ ಸರಣಿಗಳನ್ನು ನಿಮಗೆ ಕೇವಲ ₹299 ನೀಡ್ತಾ ಇದ್ದೀವಿ. ಓಕೆ, ಇಫ್ ಯು ಜಾಯಿನ್ ದೀಸ್ 20 mock test series, you will be added to our WhatsApp group where you can discuss with us and discuss with your friends. You can clarify your doubts. ಈ 20 mock test series ನೀವು ಸೇರಿಕೊಂಡರೆ ನಿಮ್ಮನ್ನು ಈ ಪೇಯ್ಡ್ ವಾಟ್ಸಪ್ ಗ್ರೂಪ್ನಲ್ಲಿ ಆ್ಯಡ್ ಮಾಡಲಾಗ್ತದೆ. ಇಲ್ಲಿಂದನೂ ಕೂಡ ನೀವು ಮಾಕ್ ಟೆಸ್ಟ್ ಸೀರೀಸ್ಗಳನ್ನು ನೀಡಬಹುದು. ನಿಮ್ಮ ಯಾವುದೇ ಡೌಟ್ಸ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. And I need more and more suggestions from you to improve my lectures. Thank you.